ಆಕಾಶವಾಣಿ ಮೈಸೂರು. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬರಗಾಲವಿರಲಿ, ಪ್ರವಾಹವೇ ಬರಲಿ, ಆಲಿಕಲ್ಲೇ ಬೀಳಲಿ, ಕೀಟ ಪತಂಗ ಬೆಳೆ ತಿನ್ನಲಿ, ಯಾವುದೇ ಚಿಂತೆಯಿಲ್ಲ. ಏಕೆಂದರೆ ನಾವು ತೆಗೆದುಕೊಂಡಿದ್ದೇವೆ ಪ್ರಧಾನಮಂತ್ರಿ ಫಸಲ್ ವಿಮೆ. ಸಂಕಟ್ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋं के लिए वरदान है. ಈ ಯೋಜನೆಯಲ್ಲಿ ಅತಿ ಕಡಿಮೆ ಪ್ರೀಮಿಯಂ, ಅಧಿಕ ಕೊಡುಗೆ. ಪ್ರತಿ ವರ್ಷ 5 ಕೋಟಿ ರೈತರು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಹತ್ತಿರದ ಕೃಷಿ ಇಲಾಖೆ, ಸಹಕಾರಿ ಬ್ಯಾಂಕ್, ಅಧಿಕೃತ ವಿಮಾ ಕಂಪನಿ, ಜನಸೇವಾ ಕೇಂದ್ರ, ಫಸಲ್ ವಿಮಾ ಪೋರ್ಟಲ್ ಅಥವಾ ಫಸಲ್ ವಿಮಾ ಆಪ್ ಮೂಲಕ ನೋಂದಣಿ ಮಾಡಬಹುದು. ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ವತಿಯಿಂದ ಜನಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ. ಫಸಲ್ ಬಿಮಾ ಕಿ ಪ್ರಧಾನ ಮಂತ್ರಿ ಕಿ ಯೋಜನಾ ನ್ಯಾರಿ 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 ನ್ಯಾರಿ. ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಹಾಗೂ ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಆಕಾಶವಾಣಿ ಮೈಸೂರು, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರ ಸಾವಯವ ಕೃಷಿ ಸಂಘಗಳ ಒಕ್ಕೂಟ ನಿಯಮಿತ, ಸಮುದ್ಯತ ಶ್ರೋತೃ ಸಂಘ ಮೈಸೂರು, ಸಂಧ್ಯಾಕೃಷ್ಣ ನೇಚರ್ ಫಾರಂ, ದೊಡ್ಡ ಕವಲಂದೆ ಗ್ರಾಮ, ನಂಜನಗೂಡು ತಾಲೂಕು, ಕನಕಶ್ರೀ ಎರೆಗೊಬ್ಬರ ತಯಾರಿಕಾ ಉತ್ಪಾದನಾ ಘಟಕ, ಮಿಕ್ಕೆರೆ ಗ್ರಾಮ, ಕಿರುಗಾವಲು ಇವರ ಸಂಯುಕ್ತಾಶ್ರಯದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಶ್ರೀಯುತ ಡಿಟಿ ಪ್ರಕಾಶ್ ಹಾಗೂ ಅವರ ಮಗಳು ಶ್ರೀಮತಿ ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ಜುಲೈ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಆಯೋಜಿತವಾಗಿತ್ತು. ಹಸಿರಿನಿಂದ ಕಂಗೊಳಿಸುತ್ತಿದ್ದ ಪ್ರಕೃತಿ, ಹಕ್ಕಿಗಳ ಕಲರವ, ರೈತರು ಹಾಗೂ ಕೃಷಿ ಆಸಕ್ತರಿಂದ ಕಿಕ್ಕಿರಿದಿದ್ದ ಈ ತಪೋವನ ತೋಟ ಅನೇಕ ಆಕರ್ಷಣೆಗಳಿಂದ ಕೂಡಿತ್ತು. ತೋಟಗಾರಿಕಾ ಇಲಾಖೆ ವತಿಯಿಂದ ತಾಂತ್ರಿಕತೆಗಳ ಪ್ರದರ್ಶನ, ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಜೈವಿಕ ಗೊಬ್ಬರ ಹಾಗೂ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಕೂಡ ಏರ್ಪಡಿಸಲಾಗಿತ್ತು. ಶ್ರೀ ಶಾರದಾ ಆಯುರ್ವೇದ ಚಿಕಿತ್ಸಾಲಯದ ವತಿಯಿಂದ ಆರೋಗ್ಯವರ್ಧಕಗಳು, ಸೌಂದರ್ಯವರ್ಧಕಗಳು ಹಾಗೂ ಕೃಷಿ ಆಧಾರಿತ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ, ಕನಕಶ್ರೀ ಎರೆಹುಳು ಗೊಬ್ಬರ ಮಾರಾಟ ಮತ್ತು ಪ್ರದರ್ಶನ ಕೂಡ ಏರ್ಪಡಿಸಲಾಗಿತ್ತು. ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಆರ್ ಲೋಕೇಶ್ವರಿ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇವೆ, ಸಭೆಯಾಗ ಮತಿ ಕೊಡು ವಿದ್ಯೆಯ ದಯ ಕರುಣಾ, ಜನನನ ಝೇಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ. ಗಣಪತಿ ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನೆ, ಸಭೆಯಾಗ ಮತಿ ಕೊಡು ವಿದ್ಯೆಯ ಜಯ ಕರುಣಾ, ಜನನನ ಝೇಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ. ಗಣಪತಿ. ತಪೋವನ ತೋಟದ ಮಾಲೀಕರಾದ ಡಿಟಿ ಪ್ರಕಾಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರನ್ನು ಸ್ವಾಗತಿಸಿದರು. ಈ ದಿನ ನಮ್ಮ ವರಕೋಡು ಗ್ರಾಮದ ತಪೋವನ ಜಮೀನಿನಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಇವರು ಆಯೋಜಿಸುತ್ತಾರೆ. ಅದಕ್ಕೆ ತಾವೆಲ್ಲರೂ ಬಂದಿದ್ದೀರ, ನೀವು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಅಂದರೆ ಎಲ್ಲರದ್ದು ಒಂದು ಇಲ್ಲಿ ಒಂದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದರೆ ಕೃಷಿ, ಸಾವಯವ ಕೃಷಿ ಹೇಗೆ ಮಾಡೋದು, ಅದರಿಂದ ಏನು ಅನುಕೂಲಗಳು, ನಮ್ಮ ಕೃಷಿ ಯಾವ ರೀತಿ ಜಾಡು ಬಿಟ್ಟು ಬೇರೆ ಎಲ್ಲೆಲ್ಲೋ ಹೋಗಿ ಕೆಮಿಕಲ್ಸ್ ಎಲ್ಲ ಬಳಸಿ
ಎಲ್ರಿಗೂ ಅನಾರೋಗ್ಯಕ್ಕೆ ಕಾರಣವಾಗಿದೆ. ಅದನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕೋಸ್ಕರ, ಚರ್ಚಿಸೋದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇವತ್ತಿನ ದಿವಸ ಎಲ್ಲ ಮುಖ್ಯಸ್ಥರು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮತ್ತು ಫಾರ್ಮಿಂಗ್ ಬಗ್ಗೆ, ಕೃಷಿ ಬಗ್ಗೆ ಮಾತಾಡೋಕ್ಕೆ ಎಲ್ಲ ನುರಿತ ತಜ್ಞರೆಲ್ಲ ಇದ್ದಾರೆ ಇಲ್ಲಿ. ಅವರಿಂದ ನಾವು ಕಲ್ತ್ಕೊಳ್ಳೋದು, ಅವ್ರ ಮಾರ್ಗದರ್ಶನ ತಗೊಳ್ಳೋದು ತುಂಬ ಇದೆ ಅವರಿಂದ. ನಮ್ಮ ಈ ಕೃಷಿಯನ್ನು ಒಂದು ಅಭ್ಯಾಸ ಯಾವುದೋ ಜಾಡಿ ಹಿಡಿದು ಹೋಗ್ತಾ ಇದೆ. ಏನು ಬೇಕು ಈಗ ರೈತನಿಗೆ, ಏನು ಬೇಕು ಅವನಿಗೆ ಕೃಷಿಯಲ್ಲಿ ದುಡ್ಡು ಮಾಡಬೇಕಷ್ಟೇ, ಇನ್ನೇನು ಅವನಿಗೆ ಜೀವನಾಧಾರಕ್ಕೋಸ್ಕರ ಕೃಷಿ ತಗೊಳ್ಳೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಬೇಗ ಬೆಳೆದು ಬೇಗ ಫಲ ಕೊಡೋವಂಥ ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್ಸ್ ಇರುತ್ತೆ, ಅದನ್ನು ತೊಗೊಂಡು ಉಪಯೋಗಿಸ್ಬಿಟ್ಟು ಈ ಬೇಗ ಬೆಳೆದು ಮಾರಿಬಿಟ್ಟು ತನ್ನ ಜೀವನ ಸಾಗಿಸ್ತಾ ಇದ್ದಾನೆ. ಆ ಸ್ಟೇಜಿಗೆ ಬಂದಿದ್ದೀವಿ ನಾವು. ಆದರೆ ಅದು ಬಹಳ ತಪ್ಪಾಗ್ತಾ ಇದೆ. ನಮ್ಮ ನೆಲನೂ ಹಾಳಾಗ್ತಾ ಇದೆ, ನಮ್ಮ ಆರೋಗ್ಯನೂ ಹಾಳಾಗ್ತಾ ಇದೆ. ನೀವೆಲ್ಲ ಇವತ್ತು ಬಂದು ನಮ್ಮ ಮನದಲ್ಲಿ ಬೆರೆತು ನಮಗೆಲ್ಲ ಬಹಳ ಖುಷಿ ಕೊಟ್ಟಿದ್ದೀರಾ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಸಸ್ಯಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲುಪಾಡು ಹೋಬಳಿ ಮುದಿಮಗಡು ಗ್ರಾಮದ ರಮೇಶ್ ಕೆಸ್ತೂರು ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತಂತ್ರಜ್ಞಾನ ಕೃಷಿಯಲ್ಲಿ ಅನ್ನುವ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇದಿದೆ, ಹೇಳಿಕೆ ಇದೆ. ಏನಂದರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಕೇಳಿದ್ದೀರಾ. ಅಂದರೆ ಕೃಷಿ ಮಾಡೋರು ಯಾರಾದರೂ ಭಿಕ್ಷೆ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ, ಯಾವತ್ತೂ ಅವ್ರು ಕೈ ಚಾಚುವುದಿಲ್ಲ, ಎಲ್ಲ ಕೈ ಚಾಚು. ಇಂಥ ಈ ಪರಿಸ್ಥಿತಿಯಲ್ಲಿ ಇವಾಗ ಕೃಷಿ ಸಾಕಷ್ಟು ಚಾಲೆಂಜಸ್ ಫೇಸ್ ಮಾಡ್ತಾ ಇದೆ. ಅದ್ರ ಬಗ್ಗೆ ಹೇಗೆ ನಾವು ಇದು ಮಾಡಬೇಕು, ಇನ್ನು ಮುಂದೆ ಹೇಗೆ, ಇವಾಗಿನ ಪರಿಸ್ಥಿತಿ ಹೇಗೆ ಅನ್ನೋದನ್ನ ಬಗ್ಗೆ ನಾವು ಸಹಚಿಂತನೆ ಮಾಡೋಣ. ಇನ್ನೊಂದು ಹೇಳ್ತಾರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತಾರೆ ಅಲ್ವಾ. ಸೊ ದೈವಾನುಗ್ರಹ, ನಾವು ಸಾಕಷ್ಟು ಟೆಕ್ನಾಲಜಿಯಲ್ಲಿ ಸಾಕಷ್ಟು ಕಲ್ತಿದ್ದೀನಿ, ಪ್ರಾಕ್ಟೀಸ್ ಮಾಡಿದ್ದೀನಿ. ಇನ್ಫೋಸಿಸಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ದೆ. ಇವಾಗ ಮತ್ತೆ ನಾನು ಕೃಷಿಗೆ ಬಂದಿದ್ದೀನಿ. ಅದರಲ್ಲೇ ಪ್ರೂವ್ ಮಾಡುತ್ತೆ ಕೋಟಿ ವಿದ್ಯೆಗಳಲ್ಲಿ ಯಾವ ವಿದ್ಯೆ ಮೇಲು ಅಂತ. ನಾವು ತಂತ್ರಜ್ಞಾನ ಕಲಿತರು ಈಗ ಕೃಷಿ ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷತೆ ಏನು ಅಂದರೆ, ನಾನು ಕೃತಕ ಬುದ್ಧಿಮತ್ತೆಯನ್ನು ಕೃಷಿಗೆ ಹೇಗೆ ಅಳವಡಿಸ್ಬೋದು ಅನ್ನೋ ವಿಷಯದಲ್ಲಿ ನನ್ನ ಸಂಶೋಧನೆ. ಸಾಯಿಲ್ ಹೆಲ್ತ್, ಏನೇ ಬೆಳಿಬೇಕೇನೋ ಬೇಕಂದ್ರೆ ಮೂಲಭೂತ ಏನು ಕಾರಣ ಅಂದರೆ 4 M's. ಒಂದು ಮಾಯಿಶ್ಚರ್, ಮೆನ್ಯೂರ್, ಮೈಕ್ರೋಬ್ಸ್ ಆ್ಯಂಡ್ ಮಲ್ಚ್. ಸೊ ಇದನ್ನು ನೀವು ಯಾವುದೇ ಕೃಷಿ ತಗೊಳ್ಳಿ, ಇವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೆ, ಬಯೋಡೈವರ್ಸಿಟಿ ಫಾರ್ಮಿಂಗ್ ಅಂತೆ, ಪರ್ಮಾಕಲ್ಚರ್ ಅಂತೆಲ್ಲ ಏನೇ ಮಾಡಿದ್ರು ಈ 4 ಅಂಶ ಆಧಾರಿತವಾಗಿರುತ್ತೆ. ಒಂದು ಮೆನ್ಯೂರ್ ಅಂದರೆ ಕೊಟ್ಟಿಗೆ ಗೊಬ್ಬರ, ಇನ್ನೊಂದು ಮಾಯಿಶ್ಚರ್ ತೇವಾಂಶ, ಗಿಡಗಳಿಗೆ ತುಂಬ ನೀರು ಬೇಕಾಗೋದಿಲ್ಲ, ಆ ಕೊಡೋ ಗೊಬ್ಬರ ಅರಗಿಸ್ಕೊಂಬಕ್ಕೆ ತೇವಾಂಶ ಇದ್ದರೆ ಸಾಕು. ಇನ್ನೊಂದು ಮೈಕ್ರೋಬ್ಸ್ ಅಂದರೆ ಸೂಕ್ಷ್ಮ ಜೀವಿಗಳು, ಅದು ನಮಗೆ ಗೊತ್ತಿಲ್ದಿರ ಹಗಲು ರಾತ್ರಿ ಕೆಲಸ ಮಾಡುತ್ತೆ. ಇನ್ನೊಂದು ಮಲ್ಚ್, ಎವೋ ಟ್ರಾನ್ಸ್ಪಿರೇಷನ್, ಬಿಸಿಲಿಗೋಸ್ಕರ ನೀರು ಆವಿಯಾಗಿ ಹೋಗದಿರೋದಕ್ಕೆ ಮಲ್ಚ್. ಯಾವುದೇ ಕೃಷಿ ಪದ್ಧತಿ ನೋಡಿದ್ರೆ ನೀವು ಅದು ಈ 4 ಆಧಾರಿತ ಆಗಿರುತ್ತೆ. ಸೊ ಇದನ್ನು ಹೇಗೆ ನಾವು ಮುಂದೆ ಹೋಗ್ಬೇಕಾದ್ರೆ ಹಿಂದೆ ನೋಡ್ಕೊಂಡು ಹೋಗ್ಬೇಕು ನಾವು, ಅಂದರೆ ರೇರ್ ವ್ಯೂ ಮಿರರ್ ನೋಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ನಾವು. ಇದಕ್ಕಿಂತ ಮುಂಚೆ ಹೇಗೆ ನಡೀತಾ ಇತ್ತಿದು, ಕೃಷಿ ತುಂಬ ಚೆನ್ನಾಗಿ ಆಗ್ತಾ ಇತ್ತು. ಆವಾಗ ನಮ್ಮೂರಲ್ಲಿ ವರ್ಷಕ್ಕೆ 2 ಬೆಳೆ ಭತ್ತ ಬೆಳೀತಾ ಇದ್ರು. ಇವಾಗ ಕೆರೆಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಇವಾಗ, ಅಂಥ ಪರಿಸ್ಥಿತಿ ಬಂದಿದೆ ಇವಾಗ. ಸೊ ಅದನ್ನು ನಾವು ದೀರ್ಘ ಆಲೋಚನೆ ಮಾಡಿ ನೋಡ್ತೀವಿ ಅಂದರೆ, ಅಲ್ಲಿ ಈ ಹೊಂಗೆ ಸೊಪ್ಪನ್ನೆಲ್ಲ ತೆಗೆದು ಇದಕ್ಕೆ ಗದ್ದೆಗೆ ಹೊಡಿತಾ ಇದ್ರು, ಅದೆಲ್ಲ ಇಲ್ಲವೇ ಇಲ್ಲ ಇವಾಗ. ಸೊ ಸಾಯಿಲ್ ಮಾಯಿಶ್ಚರ್ ನೋಡ್ಕೊಬೇಕು. ಅದನ್ನು ಮಾಡಬೇಕಂದ್ರೆ ನಾವು ಹಿಂದೆ ನೋಡ್ತೀವಿ ಅಂದರೆ, ಸೊ ಆವಾಗ ನೋಡ್ತಿದ್ರೆ ಆವಾಗ ಇಫ್ ಯು ಹ್ಯಾವ್ ಮೇಂಟೈನ್ ದ ಸಾಯಿಲ್ ಹೆಲ್ತ್. ಇನ್ನೊಂದು ತುಂಬ ಇವಾಗ ಬಂದಿರೋ ವೈಜ್ಞಾನಿಕ ತಿಳುವಳಿಕೆ ಇದು, ಗಟ್ ಹೆಲ್ತ್ ಆ್ಯಂಡ್ ಸಾಯಿಲ್ ಹೆಲ್ತ್ ದೇ ಆರ್ ಡೈರೆಕ್ಟ್ಲಿ ಕಾರಲೇಟೆಡ್. ಭೂಮಿ ತಾಯಿ ಅಲ್ಲಿರೋ ಮೈಕ್ರೋಬ್ಸು ನಮಗಿರೋ ಮೈಕ್ರೋಬ್ಸು ವ್ಯತ್ಯಾಸನೇ ಇಲ್ಲ. ಸೊ ಭೂಮಿ ತಾಯಿಯಲ್ಲಿ ಮೈಕ್ರೋಬ್ಸ್ ಚೆನ್ನಾಗಿತ್ತು ಅಂದರೆ ನಮ್ಮ ಹೊಟ್ಟೆ ತಂಪಾಗಿರುತ್ತೆ. ಸೊ ವಿ ಹ್ಯಾವ್ ಟು, ಇವಾಗ ನೀವು ಆ್ಯಂಟಿಬಯೋಟಿಕ್ಸ್ ಅದು ಇದೆಲ್ಲ ತೊಗೊಳ್ತು ಅಂದರೆ ಎಲ್ಲ ನಾಶ ಮಾಡಿಬಿಡುತ್ತೆ. ಅದು ತೊಗೋಬಾರ್ದು ಅಂತೆಲ್ಲ, ಅದು ಮಿತವಾಗಿ ತೊಗೋಬೇಕು. ಸೊ ಸಾಯಿಲ್ ಹೆಲ್ತ್ ಮೇಂಟೈನ್ ಮಾಡ್ತು ಅಂದರೆ ನಾವು ಆಟೋಮೆಟಿಕ್ಕಾಗಿ ನಮ್ಮ ಗಟ್ ಹೆಲ್ತ್ ಮೇಂಟೈನ್ ಆಗುತ್ತೆ. ಸೊ ಸಾಯಿಲ್ ಹೆಲ್ತ್ ಮೇಂಟೈನ್ ಮಾಡೋದು ಹೇಗೆ? ಸೊ ಈ 4 ವಿಧಗಳಿಂದ. ಸೊ ಅದನ್ನು ಬೇರೆ ಬೇರೆ ವಿಧಾನದಿಂದ ಮಾಡ್ಬೋದು ನಾವು. ಒಂದು ಉದಾಹರಣೆ ತೊಗೊಂಬೋಣ, ಮೈಕ್ರೋಬ್ಸ್ಗೆ ಜೀವಾಮೃತ ಎಲ್ಲ ಮಾಡ್ತೀವಿ ಅಲ್ವಾ. ಸಾವಯವ ಕೃಷಿ ಜೀವಾಮೃತ ತುಂಬ ಒಳ್ಳೆಯದು. ಅದು ಆ್ಯಕ್ಚುಲಿ ಅದು ಜೀವಾಮೃತ ಇವಾಗ ಏನು ಮಾಡ್ತಾ ಇರೋದು ಅಂದರೆ,
ಏನಾಗುತ್ತೆ ಅಂದರೆ ಒಂದು ವಿಧಾನದಲ್ಲಿ ಮಾಡ್ತೀವಿ, ಹಸು ಸಗಣಿ ಗಂಜಲ ಬೆಲ್ಲ ಅದೆಲ್ಲ ಹಾಕಿ ಮಾಡ್ತೀವಿ ನಾವು ಅಲ್ವಾ. ಆದರೆ ಇವಾಗ ಅದ್ರ ಕ್ವಾಲಿಟಿ ಹೇಗೆ ಎನ್ಶೋರ್ ಮಾಡೋದು, ಅದರಲ್ಲಿ ಪ್ಯಾಥೋಜನ್ಸ್ ಬರುತ್ತೆ, ಈ ಮಲಮೂತ್ರದ ಪಾರ್ಟಿಕಲ್ಸ್ ಅದ್ರಲ್ಲಿ ಸೇರ್ತು ಅಂದರೆ ಇದೇನಾಗುತ್ತೆ, ಫರ್ಮೆಂಟೇಷನ್ 1,10,000 ಕೋಟಿ ಪಟ್ಟು ಹೆಚ್ಚಾಗುತ್ತೆ. ಅವಾಗ ಪ್ಯಾಥೋಜನ್ಸು ಜಾಸ್ತಿ ಆಗುತ್ತೆ ಅವಾಗ. ಸೊ ನಾವು ಜೀವಾಮೃತ ಒಳ್ಳೆಯದು ಅನ್ಕೋತೀವಿ, ನಾವು ಮೇಲ್ಭಾಗದಲ್ಲಿ ನೋಡೋದು ಒಂದು, ಆದರೆ ತೆಳಗಡೆ ಹೋಗ್ಬಿಟ್ಟು ಅದನ್ನು ದೀರ್ಘವಾಗಿ ಪರಿಗಣಿಸಿ ಇದು ಮಾಡೋದು ಅದೇ ರಿಸರ್ಚ್ನ ಉದ್ದೇಶ. ಬಯಾಲಜಿಕಲ್ ಪ್ರಾಸೆಸ್ ಇವಾಗ ನೋಡ್ತಂದರೆ ನಾವು ಈ ಬಯೋಡೈಜೆಸ್ಟರ್ಸ್ ಬಯೋಗ್ಯಾಸ್ ಪ್ಲಾಂಟ್ ಎಲ್ಲ ಇದೆಯಲ್ಲ, ಅದು ಬಯಾಲಜಿಕಲ್ ಪ್ರಾಸೆಸ್. ಅದು ಈ ಜೀವಾಮೃತನೂ ಅಷ್ಟೇ ಬಯಾಲಜಿಕಲ್ ಪ್ರಾಸೆಸ್. ಇವಾಗ ಏನಾಗಿದೆ, ಅದಕ್ಕೆ ತಂತ್ರಜ್ಞಾನ ಬಂದಿದೆ, ಇವಾಗ ಆಟೋಮೇಟೆಡ್ ಎಲ್ಲ ಮಾಡ್ತಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಬೆಂಗಳೂರಿನ ಸಂಸೃಷ್ಟಿ ಟೆಕ್ನಾಲಜೀಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ TN ಗುರುಪ್ರಸಾದ್ ಅವರು ಮಾತನಾಡುತ್ತಾ, ಆಕಾಶವಾಣಿ ಕೆಲವು ದಶಕಗಳಿಂದ ಈ ರೈತರ ಮನೆಗೆ ಹೊಲಕ್ಕೆ ಎಲ್ಲ ಕಡೆಗೂ ಈ ಜ್ಞಾನ ವಿಜ್ಞಾನ ಮತ್ತು ಸಾಕಷ್ಟು ಅನುಭವಗಳನ್ನು, ಇವತ್ತಿನ ಕಾರ್ಯಕ್ರಮವು ಅದಕ್ಕೊಂದು ಎಕ್ಸಾಂಪಲ್ ಆಯಿತು. ಇದು ಮನೆಗೂ ತಲುಪಿಸ್ತಾ ಇದೆ. ಅಂಥ ಒಂದು ಅರ್ಥಪೂರ್ಣ ವೇದಿಕೆಯಲ್ಲಿ ನಾನು ಇವತ್ತು ಇದ್ದು ನಿಮ್ಗಳ ಜೊತೆ ನನ್ನ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೂ ತುಂಬ ಹೆಚ್ಚು ಸಂತೋಷ ಆಗ್ತಿದೆ. ಸೊ ನಮ್ಮದು ಒಂದು ಸಮೂಹ ಸಂಸ್ಥೆಗಳಲ್ಲಿ ನಾವು ಮುಖ್ಯವಾಗಿ ಈ ಸಾಯಿಲ್ ಟು ಸೋಲ್ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡ್ವಿ. ಅಂದರೆ ಮಣ್ಣಿನಿಂದ ಮನುಷ್ಯನವರೆಗೆ ಏನು ಅಂತ. ಅಂದರೆ ಮಣ್ಣು ಆರೋಗ್ಯವಾಗಿದ್ದರೆ ಬೆಳೆ ಆರೋಗ್ಯವಾಗಿರುತ್ತೆ, ಬೆಳೆ ಆರೋಗ್ಯವಾಗಿದ್ದರೆ ಆಹಾರ ಪೌಷ್ಟಿಕವಾಗಿರುತ್ತೆ, ಆಹಾರ ಪೌಷ್ಟಿಕವಾಗಿರೋದನ್ನು ಸ್ವೀಕಾರ ಮಾಡಿದರೆ ಮನುಷ್ಯ ಆರೋಗ್ಯವಾಗಿರ್ತಾನೆ. ಇದೇ ನಮ್ಮದು ಸಾಯಿಲ್ ಟು ಸೋಲ್ ಜರ್ನಿ, ಅಂದರೆ ಮಣ್ಣಿನಿಂದ ಮನುಷ್ಯನ ಕಡೆಗೆ ಅಂತ. ಈ ಕೃಷಿಯನ್ನು ಬರೀ ಇಳುವರಿಯಾಗೆ ನೋಡಬೇಕಾದ್ದು ಅದು ಸಹಜವಾದ್ದೆ, ಅದು ವೃತ್ತಿ ಇದಾಗಿರುತ್ತೆ. ಇದು ಕೃಷಿ ಒಂದು ಯಶಸ್ಸನ್ನು ನಾವು ಹೆಚ್ಚು ಒಂದು ಕ್ವಿಂಟಾಲ್ ಇಳುವರಿ ಅಥವಾ ಎಷ್ಟು ಬಂತು ಎಂಬುದರಿಂದನೇ ಅಳಿತಾ ಇದ್ದೀವಿ. ಅದು ಖಂಡಿತವಾಗಿಯೂ ಮುಖ್ಯನೇ. ಆದರೆ ಅದರ ಜೊತೆಗೇನು ನಮಗೆ ಇನ್ನೂ ಕೆಲವು 3 ಪ್ರಶ್ನೆಗಳು ಕೇಳಬೇಕಾದ ಒಂದು ಸಮಯ ಈಗಿನ ಪರಿಸ್ಥಿತಿ ಬಂದೊಡ್ಡಿದೆ. ಅದು ನಮ್ಮ ಮಣ್ಣು ಎಷ್ಟು ಜೀವಂತವಾಗಿದೆ, ನಾವು ಬೆಳೆಸೋ ಆಹಾರ ಎಷ್ಟು ಪೌಷ್ಟಿಕವಾಗಿದೆ, ಆಮೇಲೆ ಅದನ್ನು ಸೇವಿಸುವ ನಾವುಗಳು ಎಲ್ಲರೂ ಎಷ್ಟು ಆರೋಗ್ಯವಾಗಿದ್ದೀವಿ ಅಂತ. ಈ ಮೂರು ಬೇರೆ ಪ್ರಶ್ನೆಗಳಲ್ಲ, ಇವೆಲ್ಲ ಒಂದೇ ಒಂದು ಜೀವನ ಚಕ್ರದ 3 ಕೊಂಡಿಗಳಿದ್ದಾಗೆ. ಅಂದರೆ ಈಗ ನಾವು ನಮ್ಮದು ಮೂಲತಃ ಒಂದು ಆಯುರ್ವೇದದ ಒಂದು ಏನು ಜೀವನ ಪದ್ಧತಿ ಇತ್ತಲ್ಲ, ಆ ಒಂದು ಬೇಸ್ನಲ್ಲೇ ನಾವು ಇದನ್ನು ಸಂಶೋಧನೆಗೆ ಶುರು ಮಾಡಿದ್ವಿ. ನಮ್ಮಲ್ಲೂ ಎಲ್ಲ ಒಂದು 20-25 ವರ್ಷ ಅನುಭವ ಇರುವಂಥ ಎಲ್ಲರೂ ಸೇರಿಕೊಂಡು ಒಂದು 5 ಜನ ಡಿಫ್ರೆಂಟ್ ಫೀಲ್ಡ್ಗಳಲ್ಲಿ, ಕೃಷಿಗೆ ಸಂಬಂಧಪಟ್ಟಿದ್ದು, ಸಾವಯವ ಆರ್ಗ್ಯಾನಿಕ್ ಫೀಲ್ಡಲ್ಲಿ ಇದ್ದವರು, ನಾನು ಮೂಲತಃ ಇಂಜಿನಿಯರೇ. ಅದು ಸಾಕಷ್ಟು ಇದು ಸಹಾಯ ಮಾಡಿದೆ ಇದರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವಾಗ. ಅಂದರೆ ಆಯುರ್ವೇದ ಅನ್ನೋದು ಒಂದು ಜೀವನ ಪದ್ಧತಿ. ಅದರಲ್ಲಿ ಒಬ್ಬ ವ್ಯಕ್ತಿಯ ಒಂದು ಆಹಾರ ವಿಹಾರ, ವ್ಯಕ್ತಿ ಒಂದು ಪ್ರಕೃತಿ ಇದರದ್ದು, ಅದರ ಬದಲಾವಣೆಗಳು, ಒಂದು ರುಚು, ಪರಿಸರ, ಜೀವನ ಶೈಲಿ ಇವೆಲ್ಲ ಅಡಗಿದೆ. ಅದೇ ಒಂದು ವಿಶೇಷತೆ. ಮೂಲತಃ ನಮ್ಮ ಪದ್ಧತಿಗಳು ಕೂಡ ಈ ತತ್ವದ ಮೇಲೇ ನಿಂತಿದೆ. ಈಗ ನಮ್ಮದು ಈ ಶಾರದಾ ಆಯುರ್ವೇದ ಆ್ಯಂಡ್ ವೆಲ್ನೆಸ್ ಅಂತ ಶುರು ಮಾಡಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು ಸಾಕಷ್ಟು ಪ್ರಾಡಕ್ಟ್ಗಳನ್ನು ಒಂದು ಸಾಮಾನ್ಯ ಮನುಷ್ಯರಿಗೂ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ವಿ. ನಂತರ ಸಾಕಷ್ಟು ಪ್ರಾಬ್ಲಮ್ಗಳು ನಮಗೇನಾಗ್ತಿತ್ತು, ಎಲ್ಲ ಆಹಾರದ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಅದನ್ನು ಮೂಲ ಹುಡುಕ್ತಾ ಹೋದಾಗ ನಮಗೆ ಎಲ್ಲಿಂದ ಅಂದರೆ ಮಣ್ಣಿಂದನೇ ಶುರುವಾಗ್ತಿತ್ತು. ಸೊ ಅದನ್ನೇ ನಾವು ತಿರ್ಗಾ ರೀಫ್ರೇಮ್ ಮಾಡಿ ನಾವು ಈ ಮಣ್ಣಿನಿಂದ ಮನುಷ್ಯನವರೆಗೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಕಾರ್ಯಕ್ರಮನ ಶುರು ಮಾಡಿದ್ವಿ. ಅದೇ ಮೊದಲು ಹೇಳಿದಾಗ ನಾನು ಮಣ್ಣು ಫಲವತ್ತಾಗಿದ್ದರೆ ಒಳ್ಳೆ ಆಹಾರ ಬೆಳಿತೀವಿ, ಒಳ್ಳೆ ಆಹಾರ ಬೆಳೆದ್ರೆ ಅದನ್ನು ಸ್ವೀಕಾರ ಮಾಡಿ ಮನುಷ್ಯ ಆರೋಗ್ಯವಾಗಿರ್ತಾನೆ. ಅಂದರೆ ಸಾಯಿಲ್ ಟು ಸೋಲ್, ಅಂದರೆ ಮಣ್ಣಿನಿಂದ ಮನುಷ್ಯನ ತನಕ ಹೇಗೆ ಅಂತ. ಅಂದರೆ ಮಣ್ಣು, ಕೃಷಿ, ಆಹಾರ, ಪೋಷಣೆ, ಆಯುರ್ವೇದ, ಯೋಗ, ವೆಲ್ನೆಸ್ ಇವೆಲ್ಲ ಒಂದಕ್ಕೊಂದು ಸಂಬಂಧವಲ್ಲದೆ ಒಂದು ಆರೋಗ್ಯದ ಸರಪಳಿ ಇದ್ದಾಗೆ. ನಂಜನಗೂಡು ತಾಲೂಕು ದೊಡ್ಡ ಕವಲಂದೆ ಗ್ರಾಮದ ಸಂಧ್ಯಾಕೃಷ್ಣ ನೇಚರ್ ಫಾರಂನ ರಾಧಾಕೃಷ್ಣ ಅವರು ರೈತರಿಗೆ ಹಲವಾರು ಕಿವಿ ಮಾತುಗಳನ್ನು ಹೇಳಿದರು. ನಾವು ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದಿದ್ದೀವೋ ಇವತ್ತು ಈ ತಪೋವನ ತೋಟದಲ್ಲಿ ಸೇರಿದ್ವಿ. ನಮ್ಮಲ್ಲಿ ಈಗ ಯಾವ ಊರಿಂದ ಬಂದಿದ್ದೀವಿ ಅನ್ನೋದಲ್ಲ, ಈ 4-5 ಜಿಲ್ಲೆಗಳಿಂದ ಎಲ್ಲ ಬಂದಿರ್ತೀವಿ. ಇದರಲ್ಲಿ ತಿಳ್ಕೋಬೇಕು ಅಂತ ಬಂದಿರೋರು ರೈತರಾದರೆ, ನೋಡೋಣ ಅಂತ ಬಂದಿರೋರು ಹೊರಗಡೆಯವರು ಭಾಳ ಜನ ಬಂದಿರ್ತಾರೆ. ಈ ಹೊರಗಡೆ ಅವರಿಗಾಗಿ ನಾನು ಹೇಳೋ ಮಾತೇನೆಂದರೆ, ರೈತರಂಗೋ ಅವ್ರ ಪಾಡ್ ಮಾಮೂಲಿ ಇದ್ದೇ ಇದೆ, ನಾವು ಮಾಡೇ ಮಾಡ್ತೀವಿ. ನೀವು
ನಿಮ್ಮ ಫ್ಯಾಮ್ಲಿ ಜೊತೆಲೇ ಬನ್ನಿ. ರೈತರಿಗೂ ಅದೇ ಹೇಳೋದು, ಎಲ್ಲರೂ ಒಂಟೊಂಟಿಯಾಗಿ ಬರ್ತಾ ಇದ್ದಾರೆ, ಫ್ಯಾಮ್ಲಿ ಜೊತೆಲೇ ಬನ್ನಿ. ನಿಮಗೆ ಸಹಕಾರ ಕೊಡಬೇಕಾಗಿರೋದು ನಿಮ್ಮ ಫ್ಯಾಮ್ಲಿ ಅವರೇ. ನಿಮ್ಮ ಮಿಸ್ಸಸ್ನ ಜೊತೆಲೇ ಕರ್ಕೊಂಬನ್ನಿ, ಇಲ್ಲ ಮಕ್ಕಳನ್ನ ಕರ್ಕೊಂಬನ್ನಿ. ಈ ಪ್ರೋಗ್ರಾಮ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ನಾವೆಲ್ಲ ತಿಳ್ಕೊಂಡ್ರೆ ಈ ಪ್ರೋಗ್ರಾಮ್ ಅಲ್ಲ, ನಾಳೆ ಬೆಳಗ್ಗೆ ಈ ವ್ಯವಸಾಯ ಮುಂದುವರಿಬೇಕು ಅಂತ ಮಾಡ್ತಾ ಇರೋದು. ಈ ಪ್ರೋಗ್ರಾಮು ಮಾಡ್ತಾ ಇರೋ ಉದ್ದೇಶ ಅದು. ನಾವೇನು ಮಾಡ್ತಾ ಇದ್ದೀವಿ, ಎಲ್ಲರೂ ಬರ್ತಾ ಇದ್ದೀವಿ, ಇಲ್ಲೇನೋ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡೋದು, ನಮ್ಮ ಕೇಶವಮೂರ್ತಿ ಸರ್ ಮಾತಾಡಿದ್ದಾಯ್ತು ಅಂದರೆ ಓಡೋಗ್ತಾ ಇರೋದು, ಅದೆಲ್ಲ ಬೇಕಾಗಿರೋದು. ಕಲಿಯಾಕೆ ಬರ್ತಾ ಇರೋದು ನಾವೆಲ್ಲ ಇಲ್ಲಿಗೆ. ಇದನ್ನು ಯಾರ್ಯಾರು ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ನಮ್ಗೆ ಎಷ್ಟು ಯೂಸ್ ಆಗ್ತದೆ, ಎಲ್ಲ ನೀವು ಮಾಡಿರ್ತೀರ ಅಲ್ಲ ಅಂತ ನಾನು ಹೇಳಲ್ಲ, ಆ ಯೂಸ್ ಆಗೋದನ್ನು ತಗೊಳೋದು. ಈಗ ನಾನೇ ನೋಡಿ, ಮಂಡ್ಯ ಜಿಲ್ಲಾ ಮದ್ದೂರು ತಾಲೂಕಾ ಕೋಣಸಾಲ ಗ್ರಾಮದಲ್ಲಿ ಒಂದು 3.5 ಎಕರೆದಲ್ಲಿ ತೋಟ ಮಾಡಿದೆ. ನಾನು ಮಾಡುವಾಗ ಎಲ್ಲರೂ ಹೇಳ್ತಾ ಇದ್ರು, ಈ ತೋಟ ಮಾಡ್ತಾ ಇದ್ರು, ಬೆಂಗಳೂರಲ್ಲೆಲ್ಲ ದುಡ್ಡಿದೆ, ತಗೊಂಬಂದಿಲ್ಲ ಆಗ್ತಾ ಇದ್ರು ಅಂತ. ನಾವೆಷ್ಟೋ ಕಷ್ಟ ಬಿದ್ದು 1 ರೂಪಾಯಿನ ಕೂಡಿಟ್ಟು ಆ ಜಮೀನು ತಗೊಂಡಿದ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಎಲ್ಲರಿಗೂ ದುಡ್ಡು ಹಂಗೆ ಬರಲ್ಲ. ಆ 1 ರೂಪಾಯಿ ಕೂಡಿಟ್ಟು ಆ ವ್ಯವಸಾಯ ನೋಡಿದ ಮೇಲೆ ಇದೇ ಬಾನುಲಿ ಕೃಷಿ ಬೆಳೆದು ನಮ್ಮ ತೋಟದಲ್ಲಿ ಮಾಡಿದಾಗ 1,000 ಜನ ಸೇರಿದರು. ಆ 1,000 ಜನನು ಇವತ್ತು ಅದರಲ್ಲಿ ಕನಿಷ್ಠ ಒಂದು 100-150 ಜನ ನಮ್ಮ ತೋಟದ ಥರ ತೋಟಗಳು ಮಾಡಿದ್ದಾರೆ. ಅದಕ್ಕೆ ಸಂತೋಷ ನಮಗೆ. ಈಗ ಏನು ಅನ್ಕೊಂಡಿದ್ದೀವಿ, ಆ ಜಾಗ ಚಿಕ್ಕದು, ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಮೈಸೂರು ಜಿಲ್ಲಾ ನಂಜನಗೂಡು ತಾಲೂಕು ದೊಡ್ಡಕವಲಂದೆ ಗ್ರಾಮದಲ್ಲಿ ಒಂದು 12 ಎಕರೆ ಜಮೀನು ತೆಗೆದಿದ್ದೀವಿ. ಈಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗ ಪ್ಲಾಂಟೇಷನ್ಗೆ ಪ್ರಿಪೇರೇಷನ್ ಆಗಿದೆ, ಇನ್ನು ಒಂದು ವಾರದಲ್ಲಿ ಪ್ಲಾಂಟೇಷನ್ ಶುರು ಮಾಡ್ತೀವಿ. ನೀವು ಯಾರೇ ಕಲಿಬೇಕಂದ್ರೇನು ಅಲ್ಲಿ ಒಂದು ಸ್ಕೂಲೇ ಓಪನ್ ಮಾಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಸ್ಕೂಲ್, ಪ್ರಾಕ್ಟಿಕಲ್ ಸ್ಕೂಲ್ ಮಾಡಬೇಕು ಅಂತ ನಾವು ಹೊರಟಿರೋದು. ಅದನ್ನು ನಮ್ಮ ತೋಟದಲ್ಲಿ ಯಾವ್ಯಾವ ರೀತಿಯಲ್ಲಿ ಹೆಂಗೆ ಇರಬೇಕು ಅನ್ನೋದು ಅಳವಡಿಸಿ ಮಾಡಿಸ್ತಾ ಇದ್ದೀವಿ. ಇದನ್ನು ದುಡ್ಡು ಖರ್ಚು ಮಾಡ್ದಂಗೆ ಮಾಡೋದಲ್ಲ, ದುಡ್ಡು ಖರ್ಚು ಮಾಡ್ದಂಗೆ ರೈತ ಹೆಂಗೆ ಬೆಳಿಬೇಕು. ಒಂದು ಚಿಕ್ಕ ರೈತ ಅವರ ಸಾಮರ್ಥ್ಯತೆ, ಉಪ್ಪು ಬಿಟ್ಟು ಬೇರೆ ಏನು ತರದಂಗೆ ಅವ್ರ ಜೀವನ ಹೆಂಗೆ ಮಾಡಬೇಕು. ನಮ್ಮ ತೋಟದಲ್ಲಿ 1 ಎಕರೆ ತೋಟ ಇರೋರು, 1 ಎಕರೆ ಜಮೀನು ಇರೋರು ಉಪ್ಪು ಬಿಟ್ಟು ಬೇರೆ ಏನು ಹೊರಗಡೆಯಿಂದ ತರಬಾರ್ದು. ಆ ರೀತಿಯಲ್ಲಿ ನಾವು ತೋಟ ಬೆಳೆಸಬೇಕು, ಆ ರೀತಿ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ನಾವು ರೈತರಿಗೆ ಪ್ಲಸ್ ಯಾರೇ ನೀವು ಅಗ್ರಿಕಲ್ಚರ್ ಕಲಿಬೇಕನ್ನೋರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋ ಉದ್ದೇಶದಲ್ಲೇ ನಾನು ಅದು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಅಗ್ರಿಯಾನ ಟೂರಿಸಮ್, ನಾವು ಅವ್ರ ಜೊತೆಯಲ್ಲೇ ಟೂರಿಸಮ್ಗೆ ಸೇರ್ಕೊಂಡಿದ್ವಿ. ಇವೆರಡೂ ಜೊತೆಯಲ್ಲೇ ತಗೊಂಡು ಹೋಗ್ಬೇಕು ಅಂತ ಉದ್ದೇಶ ನಮಗಿತ್ತು. ಈಗ ಟೂರಿಸಮ್ಗೆ ಪರ್ಮಿಷನ್ಗಳೆಲ್ಲ ತಗೋಬೇಕಾಗ್ತದೆ. ಅಗ್ರಿ ಸ್ಕೂಲ್ಗಂತೂ ರೈತರು ಇವತ್ತು ಬರ್ಬೋದು, ಯಾವತ್ತಾರೆ ನಮ್ಮ ತೋಟಕ್ಕೆ ಸ್ವಾಗತ. ಅದರಲ್ಲೇನು ಇದು ಮಾಡಬೇಕಂತಿಲ್ಲ. ನಮ್ಮ ತೋಟದಲ್ಲಿ ಮಿನಿಮಮ್ ಚಾರ್ಜ್ ಇರ್ತದೆ. ಚಾರ್ಜ್ ಅಂದರೆ ಆ ಮೇಂಟೆನೆನ್ಸ್ ಬೇಕೇ ಬೇಕದು, ಅಷ್ಟು ಮಾತ್ರನೇ ಇರ್ತದೆ. ಇದು ದುಡ್ಡು ಸಂಪಾದನೆ ಮಾಡೋಕ್ಕಲ್ಲ, ನಮ್ಮನ್ನು ನೋಡಿ 10 ಜನ ರೈತರು ಬೆಳೀಲಿ ಅಂತ. ರಾಷ್ಟ್ರಪತಿ ಪ್ರಶಸ್ತಿಗೆ ಭಾಜನರಾಗಿರುವ ಮಿಕ್ಕೆರೆ ಗ್ರಾಮದ ಕನಕಶ್ರೀ ಎರೆಗೊಬ್ಬರ ತಯಾರಕರಾದ ಶಿವಣ್ಣ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ. ಕಂಡಕ್ಟರ್ ಕೆಲಸಕ್ಕೆ 95 ಸೇರ್ಕೊಂಡೆ KNR ಡಿಪೋಗೆ. 95ರಿಂದ 99 ಮಾಡಿದೆ. ಅಂದರೆ ನನ್ನ ಕೆಲಸ ಸುಮ್ಮನೆ ಹೋಗ್ತಿದ್ದೆ, ನಮ್ಮ ಮನೆ ಬಡತನ ಅನ್ನೋದಕ್ಕೋಸ್ಕರ ಹೋಗ್ತಿದ್ದೆ ಹೊರತು ನನ್ನ ಮನಸ್ಫೂರ್ತಿ ಹೋಗ್ತಾ ಇರಲಿಲ್ಲ. ಫುಲ್ ಬಡತನ ಆಗೋಣ ಹಿಂಗೆ ಬೆಳ್ಕೊಂಡು ಬಂದು ತುಂಬ ಚೆನ್ನಾಗಿದೆ. ಹೆಂಗಿದೆ ಅಂದರೆ ಹೇಳಿಕ್ಕೆ ದುಡ್ಡು ನಮ್ಮನ್ನ ಹುಡುಗ ಬರ್ತಾ ಇದೆ. ಈಗ ನಾನು ಒಂದು ಲಕ್ಷದ ಮಾಡಿದ್ದೀನಿ. ಇನ್ನೂ ನಮ್ಮ ಮನಸ್ಸು ಮಾಡೋದು ಎಷ್ಟು ಬೇಕಾದ್ರೂ ದುಡ್ಡು ಮಾಡ್ಬೋದು, ಆ ಥರ ಇದೆ. ಸಾಕು ಅಂದ್ಕೊಂಡಿದ್ದೀನಿ, ನಾವು ಒಂದು ಲಿಮಿಟ್ ಮಾಡ್ಕೊಂಡಿದ್ದೀವಿ. ಮತ್ತು ಟ್ರೈನಿಂಗ್ ನಾನು ತಿಂಗಳಲ್ಲಿ ಒಂದು 100-150 ಕಾರ್ ಮಾಡೋದು. ನಿನ್ನೆ 6 ಜನ ವಿಜೇತರು ಬಂದಿದ್ದಾರೆ, 6 ಕಾರ್ ಬಂದಿದ್ದಾರೆ. ಆ ಥರ ತುಂಬ ಡಿಮ್ಯಾಂಡ್. ಮತ್ತು ಎಲ್ಲ ತರಬೇತಿ ಎಲ್ಲ ಫ್ರೀ ಕೊಡ್ತೀವಿ. ಸಾಧ್ಯವಾದಷ್ಟು ಮಾಡ್ರೇಟ್ ಮಾಡಿದ್ದೀವಿ. ಸಿಂಪಲ್ ಆಗಿ ಯಾವ ಥರ ಮಾಡ್ಬೋದು, ಎರೆಜಲ ಯಾವ ಥರ ಮಾಡ್ಬೋದು, ಜೀವಾಮೃತ ಯಾವ ಥರ ಮಾಡ್ಬೋದು, ಗೊಬ್ಬರ ಯಾವ ಥರ, ಎಲ್ಲ ಸಿಸ್ಟಮ್ಗಳು. ಬಡ ರೈತ ಇದ್ದರೆ ತೊಟ್ಟಿನೇ ಬೇಡ, ಯಾವ ಥರ ಮಾಡ್ಕೋಬೋದು, ಒಂದು ಡ್ರಮ್ನಲ್ಲಿ ಯಾವ ಥರ ಮಾಡ್ಬೋದು, ಬಕೆಟ್ನಲ್ಲಿ ಯಾವ ಥರ ಮಾಡ್ಬೋದು. ಏನು ಇಲ್ಲದ್ರು ಏನು ಇನ್ವೆಸ್ಟ್ ಮಾಡಿದ್ರೆ ಒಬ್ಬ ಬಡ ರೈತ ಬದುಕನ್ನು ಕಟ್ಕೋಬೋದು. ಅಂದರೆ ಶ್ರಮ ವಹಿಸ್ಬೇಕು. ಕೆಲಸ ಮಾಡಿದ್ರೆ ಸಕ್ಸಸ್ ಅಂತ ಗ್ಯಾರಂಟಿ, ಏನು ತೊಂದರೆ ಇಲ್ಲ. ಅಂದರೆ ಶ್ರಮ ಬಿದ್ದು ಜವಾಬ್ದಾರಿಯುತ ಕೆಲಸ ಮಾಡಬೇಕು. ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ದೇವರು ನಮ್ಗೆ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ತಾಯಿ ಒಬ್ಬರು ಬಿಟ್ಟರೆ ಎಲ್ಲ ಸಿಕ್ಕಿದ್ದಾರೆ. ಏನು ಜೀವನದಲ್ಲಿ ಸಾಕು ಅನ್ನೋಷ್ಟು ಕೊಟ್ಬಿಟ್ಟಿದ್ದಾರೆ ದೇವರು. ಈಗ ಹೇಳ್ಬೇಕಂದ್ರೆ ಒಂದು ಇದ್ರೆಲ್ಲ ಗೊತ್ತಿಲ್ಲ ನಾನು. ಮತ್ತೆ ಇಲ್ಲಿ ಬಂದಿರೋ ಸುಮಾರು ಜನ ನನ್ನ ಗೊಬ್ಬರ ತಗೊಂಡ್ರೆ ಸುಮಾರು ಪರಿಚಯ ಇದ್ದಾರೆ. ಇಲ್ಲೆಲ್ಲ ಒಂದು ಅರ್ಧ ಭಾಗನೇ ಗೊತ್ತಿದ್ದಾರೆ ನನಗೆ. ಮತ್ತು ರಾಜ್ಯದಲ್ಲಿ 3 ಮೂಲಲ್ಲೂ ಇದ್ದಾರೆ. ನನ್ನ ಒಂದೊಂದು ಜಿಲ್ಲೆಗೆ ಹೋದ್ರೆ 100 ಜನ 200 ಜನ ನನಗೆ ಗುರುತಿಸ್ತಾರೆ. ಮತ್ತು ಒಂದು ದಿನದಲ್ಲಿ ಒಂದು 20-30 ಫೋನ್ಗಳು ಬರ್ತದೆ ನನಗೆ, ಎಕ್ಸ್ಟ್ರಾ ಫೋನ್ಗಳು. ಮತ್ತು ಈ ಅಂತರ್ರಾಜ್ಯದಲ್ಲಿ ಇದೆ, ತಮಿಳ್ನಾಡಿನ ಫೋನ್ ಬರ್ತದೆ, ಕೇರಳ. ಈ ಥರ ಒಂದು ಹೇಳ್ಬೇಕು ಅಂದ್ರೆ ಏನು ಅಂತಲೇ ಗೊತ್ತಾಗಲ್ಲ. ಅದು ಏನೋ ಒಂದು ಶಕ್ತಿನೋ ಏನೋ. ಮತ್ತು ನಮ್ಮ ಹತ್ರ ಕುಡಿರ್ತಾರೆ, ನನ್ನ ಕೆಲಸ ಮಾಡ್ಕೊ ಹೋಗ್ತೀನಿ ಅಂತ. ಮತ್ತು ಯಾವುದೋ
ಪ್ರಶಸ್ತಿಗೆ ಅಲ್ಲಿ ಅರ್ಜಿ ಹಾಕಿಲ್ಲ ಇದುವರೆಗೂ. ನಮ್ಗೆ ಸುಮಾರು 2-3 ಅಷ್ಟು ಫೋಟೋಗಳು, ಇದು ಟೋಪಿಗಳು, ಶಾಲ್ಗಳೆಲ್ಲ ಸಿಕ್ಕಿದೆ. ಇದುವರೆಗೂ ನಾನು ಇಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ, ಅವರವರೇ ತಗೊಳ್ಳೋದು. ಮತ್ತು ನನ್ನ ಬಗ್ಗೆ ಸುಮಾರು ರಿಸರ್ಚ್ ಇವರೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ಇವಾಗ ನನಗೆ ಇದಕ್ಕೆ ಪದ್ಮಶ್ರೀ ಇವರು ರಿಸರ್ಚ್ ಮಾಡಿ ಫಾರ್ವರ್ಡ್ ಮಾಡಿರೋದು. ಈ ಥರ ತುಂಬ ಇದೆ. ಮತ್ತು ನನಗೆ ಸುಮಾರು ಅಧಿಕಾರಿಗಳು ತುಂಬ ಅದೇನಂತ ಗೊತ್ತಿಲ್ಲ. ನನಗೆ ಯಾರೋ ಒಬ್ಬ ಒಂದ್ಸಲ ಪರಿಚಯ ಆದರೆ ಅವರು ನನಗೇನೋ ಎಲ್ಪೇ ಮಾಡ್ತಾರೆ. ಆ ಥರ ಅದೇನು ನಂದು ಏನಂತ ಗೊತ್ತಿಲ್ಲ. ನೀವು ಯಾರೋ ಒಬ್ಬರು ಸಿಕ್ಬಿಟ್ರೆ ಸಾಕು, ನನಗೇನೋ ಸಹಾಯ ಮಾಡೋ ಹೋಗಿದ್ದಾರೆ, ಯಾವ ಅಧಿಕಾರಿ ತಗೊಳ್ಳಿ, ಯಾವ ಇದು ತಗೊಳ್ಳಿ, ಆ ಥರ. ಮತ್ತು ನಾವು ಕೆಟ್ಟದ್ದು ಅಂತ ಕಂಡ್ರೆ ಅವ್ರು ಟಚ್ ಮಾಡಲ್ಲ, ಅವ್ರ ಹತ್ರ ಹೋಗೋದೇ ಇಲ್ಲ. ಮತ್ತು ನಮ್ಮಲ್ಲಿ ಸುಮಾರು ಜನ ಗೊಬ್ಬರ ತಗೊಂಡು ವ್ಯವಹಾರ ಮಾಡಿದ್ದೀವಿ. ಬೇರೆ ಜನ ಫಸ್ಟ್ ದುಡ್ಡು ಹಾಕ್ಸ್ಕೊಳ್ಳಿ ಹಾಗೆ ಹೀಗೆ ತಿನ್ಕೊಬಿಡ್ತಾರೆ ಅಂತ. ನನಗೆ ಇದುವರೆಗೂ ಒಂದು ಮೋಸ ಆಗಿಲ್ಲ. ಮತ್ತು ನಮ್ಮ ವ್ಯವಹಾರದಲ್ಲಿ ಯಾರೂ ನನ್ನ ಬಗ್ಗೆ ಕೆಟ್ಟದಾಗಿ ಓದಿಲ್ಲ. ಸ್ವಲ್ಪ ಜನಗಳು ಮಾತ್ರ ನಾನು ಸ್ವಲ್ಪ ಹಿಂಗೆ ಕೆಲಸ ಮಾಡ್ತಾರೆ ಇಂಥ ನಂತರ ತಿಳ್ಕೊಂಡಿದ್ದಾರೆ. ಬಿಟ್ಟರೆ ನಾವು ಆತ್ಮದಲ್ಲೆಲ್ಲ ಫುಲ್ ಇದ್ದೀವಿ. ತುಂಬ ಚೆನ್ನಾಗಿದೆ. ನಮಗೆ ಇದಕ್ಕೆಲ್ಲ ಮೂಲ ಆಕಾಶವಾಣಿ ಅಂತ ಹೇಳ್ಕೋಬೋದು. ಇದೇ ಸಮಯದಲ್ಲಿ ಶ್ರೀ ಡಿ.ಎನ್. ಹರ್ಷ ಅವರು ಬರೆದ ಅನ್ನದಾತೋ ಸುಖೀ ಭವ ಪುಸ್ತಕ ಬಿಡುಗಡೆಯಾಯಿತು. ತಪೋವನ ತೋಟದ ಶ್ರೀಯುತ ಡಿ.ಟಿ. ಪ್ರಕಾಶ್ ಹಾಗೂ ಅವರ ಮಗಳು ಶ್ರೀಮತಿ ಅನುಪಮಾ ಗೌತಮ್ ಅವರಿಗೆ ಕೃಷಿ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಿಕ್ಕೆರೆ ಗ್ರಾಮದ ಕನಕಶ್ರೀ ಎರೆಗೊಬ್ಬರ ತಯಾರಕರು ಹಾಗೂ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಶಿವಣ್ಣ ಹಾಗೂ ಅವರ ಧರ್ಮಪತ್ನಿ ಹೇಮಲತಾ ಅವರನ್ನು ಸನ್ಮಾನಿಸಲಾಯಿತು. ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಜಾಯ್ಸಿ ರಾಣಿ ಅವರು ಮುಂದಿನ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮಕ್ಕೆ ರೈತರನ್ನು ಆಹ್ವಾನಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆಗೆ ನಾವು ಇಲ್ಲಿ ಸೇರಿದ್ದು ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಕೃಷಿನಲ್ಲಿ ನಮ್ಮ ರೇಷ್ಮೆನ ಒಂದು ಭಾಗ ಆಗಿದ್ದು ನಮ್ಗೆ ತುಂಬಾ ಹೆಮ್ಮೆ ಆಗಿದೆ. ಯಾಕೆ ನಾನು ರೇಷ್ಮೆ ಬಗ್ಗೆನೂ ಸ್ಪೆಸಿಫಿಕ್ ಆಗಿ ಕೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಸಾವಯವ ಕೃಷಿನಲ್ಲಿ ರೇಷ್ಮೆಗೂ ತುಂಬಾ ಇಂಪಾರ್ಟೆನ್ಸ್ ಇದೆ. ಯಾಕಂದ್ರೆ ನಾವು 1 ಎಕರೆ ತೋಟದಿಂದ 1 ಎಕರೆ ಹಿಪ್ಪನೇರಳೆ ತೋಟ ಹಾಕಿದ್ರೆ 1 ವರ್ಷಕ್ಕೆ 1000 ಮೊಟ್ಟೆ ತನಕ ರೇರಿಂಗ್ ಮಾಡಬಹುದು. 1000 ಮೊಟ್ಟೆನಲ್ಲಿ ಈಗ ಇಂಪ್ರೂವ್ಡ್ ಮಲ್ಬರಿ ವೆರೈಟಿ V1 ಸಾಕಣೆ, ಅದರ ಜೊತೆಗೆ ಇಂಪ್ರೂವ್ಡ್ ಸಿಲ್ಕ್ವಾರ್ಮ್ ಬ್ರೀಡ್ FC1 into FC2 ರೇರಿಂಗ್ ಮಾಡ್ತಾ ಇರೋದ್ರಿಂದ ನಮ್ಮ ರೈತರೆಲ್ಲರೂ ಮಿನಿಮಮ್ ಆವರೇಜ್ ಅಲ್ಲಿ 75 kg per 100 DFS ಇಳುವರಿ ಬರುತ್ತೆ. ಈಗಿನ ಮಾರ್ಕೆಟ್ ರೇಟ್ ತುಂಬಾ ಹೆಚ್ಚಾಗಿರೋದ್ರಿಂದ ಆವರೇಜ್ 600 ರೂಪಾಯಿ ಹಾಕೊಂಡ್ರು ಕೂಡ 1 ವರ್ಷಕ್ಕೆ 4.5 to 5.5 lakhs ಆದಾಯ ನೀವು ರೇಷ್ಮೆಯಿಂದ ಪಡೆಯಬಹುದು. ಅದು ಹೇಳಕ್ಕೆ ನಾವೆಲ್ಲ ತುಂಬಾ ಹೆಮ್ಮೆ ಪಡ್ತೀವಿ. ಹಾಗೆ ನಾವು ಕೇಂದ್ರ ರೇಷ್ಮೆ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ CSRT ಮೈಸೂರಿಂದ ಯಾವ ತರ ಮಾಹಿತಿ ಬೇಕು ಅಂದ್ರೂ ಕೂಡ ನಮ್ಮಲ್ಲಿ ಶಾಸ್ತ್ರವೇತ್ತಗಳು ಯಾವಾಗಲೂ ಸಿದ್ಧವಾಗಿರ್ತಾರೆ. ನಿಮ್ಗೆ ಯಾವುದೇ ತರ ಮಾಹಿತಿ ಬೇಕಂದ್ರೂ ದಯವಿಟ್ಟು ನಮ್ಮ ಸಂಸ್ಥೆಗೆ ಒಂದು ವಿಸಿಟ್ ಮಾಡಿ. ಹಾಗೆ ಇವತ್ತಿನ ಪ್ರೋಗ್ರಾಮು ಜೊತೆಗೆ ನಾವು ಲಾಸ್ಟ್ ಇಯರ್ ರೇಷ್ಮೆ ಐಸಿರಿ ಅಂತ ಒಂದು ಸೀರೀಸ್ ನ ನಮ್ಮ ಆಲ್ ಇಂಡಿಯಾ ರೇಡಿಯೋ ಕೇಶವಮೂರ್ತಿ ಸರ್ ಸಪೋರ್ಟ್ ಇಂದ ನಡೆಸಿದೀವಿ. ಆ ಪ್ರೋಗ್ರಾಮ್ ಅಲ್ಲಿ ನಾವು ಸಾಯಿಲ್ ಟು ಕಕೂನ್ ಅಂದ್ರೆ ಮಣ್ಣಿಂದ ಗೂಡು ತನಕ ಹಲವಾರು ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ನೀಡಿದೀವಿ. ಅದರದ್ದು ರಿಕಾರ್ಡೆಡ್ ಟಾಕ್ಸ್ ಕೂಡ ನಮ್ಮ ಆಕಾಶವಾಣಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲಭ್ಯವಾಗುತ್ತೆ. ಯಾರಿಗಾದ್ರೂ ಬೇಕಂದ್ರೂ ಕೂಡ ಯಾವ್ದಾದ್ರು ತಾಂತ್ರಿಕತೆ ಬಗ್ಗೆ ಕೇಳ್ಬೋದು. ಹಾಗೆ ಈ ವರ್ಷ ರೇಷ್ಮೆ ರಂಗ ಸೀರೀಸ್ ನ ನಡೆಸ್ತಾ ಇದ್ದೀವಿ. ಅದನ್ನು ತುಂಬಾ ಚೆನ್ನಾಗಿ ನಿಮ್ಮೆಲ್ಲರ ಸಹಯೋಗದಿಂದ ಸಕ್ಸಸ್ಫುಲ್ ಆಗಿ ಆಗ್ತಾ ಇದೆ. ಈ ಸೀರೀಸ್ ಅಲ್ಲಿ ಒಂದು ಭಾಗವಾಗಿ ಇದೇ ತರ ನಾವು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ. ಆಗಸ್ಟ್ ಮಂತ್ ಅಲ್ಲಿ ಮೋಸ್ಟ್ಲಿ 24th or 31st ಲಾಸ್ಟ್ ಮಂಡೇ ನಮ್ಮ ಪ್ರೋಗ್ರಾಮ್ KR ನಗರ್ ತಾಲೂಕಲ್ಲಿ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತಿದ್ದೀವಿ. ಇದರ ಸಂಬಂಧಪಟ್ಟಿರೋದು ಅನೌನ್ಸ್ಮೆಂಟ್ ಮತ್ತೆ ಡೀಟೇಲ್ಸ್ ಎಲ್ಲ ಸರ್ ನಮ್ಮ ಅನೌನ್ಸ್ಮೆಂಟ್ ಅಲ್ಲಿ ತಿಳಿಸ್ತಾರೆ. ಬಹಳ ಡೀಟೇಲ್ಡ್ ಆಗಿ ನಮ್ಮ ಸೈಂಟಿಸ್ಟ್ ಜೊತೆ ನಿಮಗೆ ಲೆಕ್ಚರ್ಸ್ ಅರೇಂಜ್ ಮಾಡ್ತೀವಿ. ದಯವಿಟ್ಟು ತಾವೆಲ್ಲ ಅನುಕೂಲ ಮಾಡಿಕೊಂಡು ಬರ್ಬೇಕಂತ ಬೇಡ್ಕೊಳ್ತೀವಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಶ್ರೀ ಎನ್ ಕೇಶವಮೂರ್ತಿ ಅವರು ತಮ್ಮ ಭಾಷಣದಲ್ಲಿ, ಈಗ ನಾವು ಆಕಾಶವಾಣಿಯಲ್ಲಿ ಕೇವಲ ಮಾಹಿತಿಯನ್ನು ಶ್ರವ್ಯ ಮಾಧ್ಯಮದ ಮೂಲಕ ನೀಡ್ತೀವಿ. ಈಗ ವ್ಯವಸಾಯ ಅಂದರೆ ಈಗ ಅಲ್ಲಿ ಪ್ರಾತ್ಯಕ್ಷಿಕೆ ಏನು ಮಾಡಿ ತೋರಿಸಿದ್ರು ಆ ಥರ ನಾವು ಆಕಾಶವಾಣಿನಲ್ಲಿ ತೋರ್ಸೋಕ್ಕಾಗಲ್ವೇ? ನಮ್ಮದು ಬರೀ ಶ್ರವ್ಯ ಮಾಧ್ಯಮ. ಅದನ್ನು ದೃಶ್ಯ ಮಾಧ್ಯಮ ಮಾಡೋದು ಹೇಗೆ ಅನ್ನುವಾಗ ಹುಟ್ಟಿದ್ದು ಈ ಆಲೋಚನೆ, ಬಾನುಲಿ ಕೃಷಿ ಬೆಳಗು ಅನ್ನುವಂತಹ ಒಂದು ಕಾರ್ಯಕ್ರಮ. ನಮ್ಮಲ್ಲಿ ಮಾತಾಡುವಂತಹ ರೈತರು, ಅವರು ಮಾಡಿರುವಂತಹ ಸಾಧನೆ, ಅವರ ಜಮೀನು, ಅಲ್ಲಿ ಅವರು ಅಳವಡಿಸ್ಕೊಂಡಿರುವಂತಹ ತಂತ್ರಜ್ಞಾನಗಳು, ಇವನ್ನೆಲ್ಲ ಇನ್ನೊಬ್ಬ ರೈತನಿಗೆ ಪ್ರಾತ್ಯಕ್ಷಿಕೆ ಮೂಲಕ, ಪ್ರಾತ್ಯಕ್ಷಿಕೆ ಅಂದರೆ ಏನಿಲ್ಲ, ನಾವಿಲ್ಲೇನು ಮಾಡಿ ತೋರಿಸಲ್ಲ, ರೈತರು ಈಗಾಗಲೇ
ಜಮೀನಲ್ಲಿ ಏನು ಮಾಡಿದ್ದಾರೆ ಅದನ್ನು ತಾವು ಬಂದು ನೋಡ್ತೀರಿ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಕಾಲ ಕಳೀತೀರಿ. ಆ ರೈತರ ಜೊತೆಗೆ ಇನ್ನೊಂದಷ್ಟು ಚರ್ಚೆ ಮಾಡ್ತೀರಿ. ಸೊ ವ್ಯವಸಾಯದ ಬಗ್ಗೆ ಒಂದು ಪ್ರೀತಿ ಬೆಳೆಯುತ್ತೆ. ವ್ಯವಸಾಯ ಅಂದರೆ ಮಾಡ್ಬೋದು. ಜಮೀನಿಗೆ ನೀವು ಬಂದಾಗ ಯಾವುದೇ ಆತುರದಲ್ಲಿ ಈ ಖೋಖೋದಲ್ಲಿ ಇದನ್ನು ಮಾಡ್ತಾರಲ್ಲ, ಮುಟ್ಟು ಈಗ ನನ್ನ ಹೇಳಿ ನೋಡು ಅಂತ ಓಡ್ತಾರಲ್ಲ, ಆ ಥರ ಇರಬಾರ್ದು. ಜೀವನದಲ್ಲಿ ತುಂಬ ತಾಳ್ಮೆಯಿಂದ, ತುಂಬ ಸಹನೆಯಿಂದ ವ್ಯವಸಾಯದ ಕಲಿಸೋದೇ ಶ್ರದ್ಧೆನ ಮತ್ತು ತಾಳ್ಮೆನ. ಇಲ್ಲಿ ಬಂದು ನೋಡಿ ಏನಾಗಿದೆ, ಬುಡ್ಲ ಅವನೇನು ಬೆಳೆದವನೇ, ನಾನು ಅವನಿಗೇನು ಚೆನ್ನಾಗಿ ಬೆಳೆದಿದ್ದೀನಿ ಅಂತ ಹೆಂಗ ಅಲ್ಲೋಗಿ ತಿಳ್ಕೊಬೇಕಲ್ಲ ಅಂತ ಪಕ್ಕದವ್ರ ಹತ್ರ ಮಾತಾಡೋದಲ್ಲ. ಏನು ಕಷ್ಟ ಅವ್ರು ಅನುಭವಿಸಿದ್ದಾರೆ, ಈ ಹಂತಕ್ಕೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಇದು ಅವರ ಶ್ರಮ. ಅದು ಹೇಳ್ದಲೇ ನೀವು ಅರ್ಥ ಮಾಡ್ಕೋಬೇಕು. ಏನು ಮಾಡ್ಬೋದಿತ್ತು, ನಾನೇನು ಮಾಡಬೇಕಾಗಿತ್ತು, ಈ ಎಲ್ಲದರ ಮಧ್ಯೆ ಬೇರೆಯವ್ರು ಏನು ಮಾಡಿದ್ದಾರೆ, ಆ ವಿಚಾರಗಳನ್ನು ಕಲಿತಾ ಹೋದಂಗೆ ನೀವೊಂದು ದೊಡ್ಡ ಕುಟುಂಬ ಆಗ್ತಾ ಹೋಗ್ತೀರಿ. ಅಂದರೆ ಇಲ್ಲಿ ಯಾರಿಗೂ ಲಾಭ ಮಾಡಬೇಕು, ಆದಾಯ ಮಾಡ್ಕೋಬೇಕು, ಒಂದಷ್ಟು ದುಡ್ಡು ಮಾಡ್ಕೋಬೇಕು, ಒಂದೆರಡು ಸೈಟ್ ತಗೋಬೇಕು, ದೊಡ್ಡ ದೊಡ್ಡ ಮನೆ ಕಟ್ಕೋಬೇಕು ಅನ್ನೋ ಆಸೆ ಯಾರಿಗೂ ಇಲ್ಲ. ನಮಗಿರೋ ಒಂದೇ ಒಂದು ಆಸೆ ಅಂತಂದರೆ ವ್ಯವಸಾಯವನ್ನು ಮಾಡ್ತಾ ಇರುವಂತಹ ರೈತ ಸಂತೃಪ್ತಿಯಿಂದ ಇರಬೇಕು, ಮತ್ತೊಬ್ಬರಿಗೆ ಅಭಿವೃದ್ಧಿ ಆಗೋದಕ್ಕೆ ಬೇಕಾದಂತಹ ಮಾಹಿತಿಯನ್ನು ನಿರಂತರವಾಗಿ ಕೊಡ್ತಾ ಇರಬೇಕು. ಹಾಗಾಗಿಯೇ ಈ ಕಾರ್ಯಕ್ರಮ ಉಳ್ಕೊಂಡಿದೆ ಅಷ್ಟೆ. ಕೌಟುಂಬಿಕವಾಗಿದ್ದರಷ್ಟೇ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಅನ್ನೋದು ಈಗಾಗಲೇ ಗೊತ್ತಾಗೋಗಿದೆ. ಹಾಗಾಗಿಯೇ ಮೈಸೂರು ಆಕಾಶವಾಣಿಯಲ್ಲಿ ನಾವು ತಂದೆ ಮಗಳು, ಅಕ್ಕ ತಮ್ಮ, ಗಂಡ ಹೆಂಡತಿ, ತುಂಬ ಪಾಪ್ಯುಲರ್ ಆಗಿರೋದು ಗಂಡ ಹೆಂಡ್ತಿದ್ದೇನೆ. ಅಂದರೆ ಎಲ್ಲೋ ವ್ಯವಸಾಯ ಅನ್ನೋದು ಕುಟುಂಬದ ಒಂದು ಕಸಬಾಗಬೇಕು, ಕುಟುಂಬದ ಸದಸ್ಯರು ಪ್ರೀತಿಯಿಂದ ಮಾಡುವಂತಹ ಕಸಬಾಗಬೇಕು. ಅದಕ್ಕೆ ಪೂರಕವಾಗಿ ಮಾಧ್ಯಮಗಳು ಕೆಲಸ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮನ್ನೇ ಗಮನಿಸ್ತಾ ಇರುವಂತಹ ನಮ್ಮ ಮಕ್ಕಳಿದಾರಲ್ಲ, ಅವರಲ್ಲಿ ಒಂದು ಆಶಾ ಭಾವನೆ ಮೂಡಬೇಕು. ಇವತ್ತು ವ್ಯವಸಾಯ ಒಂದೇ ಒಂದು ಕಸುಬಿಗೆ ಮಾತ್ರ ಭವಿಷ್ಯ ಇರೋದು. ಇನ್ಯಾವುದು ನೀರು ಮೇಲಿನ ಗುಳ್ಳೆ ಇದ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಬೇಕಾದಷ್ಟು ಬಂದೋಗ್ಬಿಟ್ಟಿದೆ ಸರ್. ಏನೇ ಬಂದ್ರೂ ಮನುಷ್ಯ ಇವತ್ತು ಅನ್ನನೇ ತಿನ್ನಬೇಕು. ಆ ದೃಷ್ಟಿಯಲ್ಲಿ ಎಲ್ಲ ದಯಮಾಡಿ ಬೇಸಾಯ ಮಾಡಿ ನಿರಂತರವಾಗಿ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ಸಮೇತ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ರಮೇಶ್ ಪಿ ರಂಗಸಮುದ್ರ ಅವರ ನಿರೂಪಣೆಯೊಂದಿಗೆ ಸುಸೂತ್ರವಾಗಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಕಣ್ಣೂರು ವಿ ಗೋವಿಂದಾಚಾರಿ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮದ ನಂತರ ಭೋಜನವನ್ನು ಸವಿದು ರಾಜ್ಯದ ಅನೇಕ ಮೂಲೆಗಳಿಂದ ಆಗಮಿಸಿದ್ದ ರೈತ ಬಾಂಧವರು ಹಾಗೂ ಕೃಷಿ ಆಸಕ್ತರು ಮತ್ತೆ ಮುಂದಿನ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಭೇಟಿಯಾಗುವ ಹುನ್ನಾರದೊಂದಿಗೆ ಎಲ್ಲರೂ ತಮ್ಮ ಊರಿನತ್ತ ಪಯಣ ಬೆಳೆಸಿದ್ರು. ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಹಾಗೂ ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ, ನಿರ್ಮಾಣ ಎನ್ ಕೇಶವಮೂರ್ತಿ. है भारत के किसान हम, किसान हम, किसान हम, किसान हम. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಈ ಯೋಜನೆಯಿಂದ ಸಣ್ಣ ಹಾಗೂ ಅತಿ ಸಣ್ಣ ರೈತರ ಭವಿಷ್ಯವಾಗಲಿದೆ ಸುರಕ್ಷಿತ. 60 ವರ್ಷ ವಯಸ್ಸಿನಿಂದ 3,000 ರೂಪಾಯಿಗಳ ಮಾಸಿಕ ಪಿಂಚಣಿ ನಿಶ್ಚಿತ. 18ರಿಂದ 40 ವರ್ಷದೊಳಗಿನ ರೈತರು 55ರಿಂದ 200 ರೂಪಾಯಿವರೆಗಿನ ಮಾಸಿಕ ಕಂತು ಪಾವತಿಯೊಂದಿಗೆ ಯೋಜನೆಗೆ ಪ್ರವೇಶ ಪಡೆಯಬಹುದು. ಯೋಜನೆಗೆ ಸರ್ಕಾರ ನೀಡಲಿದೆ ಸಮಪಾಲು. ಯೋಜನೆಯ ಲಾಭ ಪಡೆಯಲು ಹತ್ತಿರದ ಜನಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಹೆಸರನ್ನು ನೋಂದಾಯಿಸಬಹುದು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ನೀಡುತ್ತಿದೆ ಅನ್ನದಾತರ ಪರಿಶ್ರಮಕ್ಕೆ ಪಿಂಚಣಿಯ ಮೂಲಕ ಆರ್ಥಿಕ ಭದ್ರತೆ. मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता. ಇಲ್ಲಿಗೆ ನಮ್ಮ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.
ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.